ಓಯ್ ಬಾರ ಬಾ ಸೈಲೆಂಟ್ ಆಗಿ ಕೂತ್ಕೋ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಓಯ್ ಗೌಡ್ರೆ ಇದಿದೆ ಏನದು ಇವತ್ತು ಮೈಕ್ ಏನಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಮ್ಮ ನೋವುಗಳು ಸಾಕಷ್ಟಿದ್ದಾವೆ. ನಾವು ಅವರನ್ನು ವಿವಾದಗಳಲ್ಲಿ ನೋಡಬಾರ್ದು ಅಂತ ಅಂದ್ಕೊಂಡಿದ್ದೇವೆ. ಸಂದರ್ಭಗಳಲ್ಲಿ ಅಷ್ಟೇ ಅವರ ಹೆಸರು ಮುನ್ನೆಲೆಗೆ ಬರಬೇಕು ಅಂತ ಆಸೆ ಪಡ್ತೀವಿ. ಆದರೂ 15 ವರ್ಷ ಆದರೂ ಕೂಡ ಮತ್ತೆ 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 ವಿವಾದಗಳಲ್ಲಿ ಅವರ ಹೆಸರು ಮುನ್ನೆಲೆಗೆ ಬರುವುದನ್ನು ಒಬ್ಬ ಅಭಿಮಾನಿಯಾಗಿ ನನಗಂತೂ ಬಹಳ ನೋವಿನ ವಿಷಯ. ಸಾಧಕರು ನಮ್ಮ ನಡುವೆ ಇರಬೇಕಾದ ಅವರ ಸಾಧನೆಗಳ ಮೂಲಕ ಹೊರತು ಇಂತಹ ವಿಷಾದಗಳ ಮೂಲಕ ಅಲ್ಲ. ಈ ಕಾರಣಕ್ಕೋಸ್ಕರ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅನ್ನೋಂತಹ ಅಭಿಪ್ರಾಯ ಸಮಸ್ತ ಅಭಿಮಾನಿಗಳಲ್ಲಿದೆ. ಅದರಂತೆ ಬಹುದಿನಗಳ ಒಂದು ಆಸೆ ಏನಿತ್ತು ನಮಗೆ, ನಮ್ಮ ಯಜಮಾನರಿಗೆ ಕರ್ನಾಟಕ ರತ್ನ ಸಿಕ್ಕಿಬಿಡಬೇಕು ಅನ್ನೋಂಥದ್ದು ಈ ಹೊತ್ತಲ್ಲಿ ಅದು ಸಿಕ್ಕಿದೆ. ನಾನು ಮಾನ್ಯ ಸರ್ಕಾರಕ್ಕೆ ಕರ್ನಾಟಕ ರತ್ನ ಬೇಡಿ ಪಡೆದದ್ದಲ್ಲ, ಅವರ ಸಾಧನೆಗೆ ಸರ್ಕಾರ ಕೊಟ್ಟಿದ್ದು. ತಡವಾಗಿತ್ತು, ಕೊಟ್ಟಿದೆ. ಅದಕ್ಕೆ ಅಭಿನಂದನೆಗಳನ್ನ ಹೇಳ್ತೇನೆ. ಇನ್ನೊಂದು ವಿಷಯ ನಮಗಿರುವಂತಹದ್ದು ಪುಣ್ಯಭೂಮಿ ವಿಷಯ. ಆ ಪುಣ್ಯಭೂಮಿ ವಿಷಯ ಪ್ರತಿ ಸಲ ಕೂಡ ಅದು ನಮ್ಮ ನಿರೀಕ್ಷೆ ಮೀರಿ, ನಮ್ಮ ನಿಯಂತ್ರಣ ಮೀರಿ ಹೋಗ್ತಾನೆ ಇದೆ. ನಾವು ಇನ್ನೇನು ಕೈಗೆ ಬಂತು ಅಂತ ಅಂದ್ಕೊಂಡಾಗಲೇ ಅದು ಕೈ ಮೀರಿ ಹೋಗ್ತಿದೆ. ಅನೇಕ ಸಂಧಾನಗಳು, ಅನೇಕ ಹೋರಾಟಗಳು, ಅನೇಕ ಪ್ರಯತ್ನಗಳು ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗಿದೆ. ಯಾಕೆಂದರೆ ದಿವಂಗತ ಬಾಲಕೃಷ್ಣ ಅವರ ಕುಟುಂಬದ ಮಕ್ಕಳು ಆ ಭೂಮಿಯನ್ನು ಒಂದು ವ್ಯಾವಹಾರಿಕವಾಗಿ ಬಳಸ್ಕೊಳ್ಳಿಕ್ಕೆ ಬಹಳ ದೊಡ್ಡ ಒಂದು ವ್ಯಾಪಾರ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ನೀವೆಲ್ಲರೂ ಕೂಡ ಅರಣ್ಯ ಸಂರಕ್ಷಣಾಧಿಕಾರಿಯ ಪತ್ರದಲ್ಲಿ ನೋಡಿದರೆ ಎಕರೆಗೆ 14,37,00,000 ಅಂದರೆ 10 ಎಕರೆಗೆ ಸುಮಾರು 140 ಕೋಟಿಯಷ್ಟು ವಹಿವಾಟು ಮಾಡುವ ಉದ್ದೇಶ ಇಟ್ಕೊಂಡಿರೋದ್ರಿಂದ ನಮ್ಮ ಮಿತಿಯನ್ನು ಅದು ಮೀರಿದೆ. ಸೊ ಈ ಕಾರಣಕ್ಕೋಸ್ಕರ ನಮಗೆ ಆಸೆ, ಅಭಿಮಾನ ಸ್ಟುಡಿಯೋ ಸರ್ಕಾರವೇ ಮುಂದೆ ನಿಂತು ಅದನ್ನು ಬಗೆಹರಿಸಲಿ ಅಂತೇಳಿ ಈ ಸಚಿವ ಸಂಪುಟದಲ್ಲಿ ಇವತ್ತಾದರೂ ಅದನ್ನು ತೀರ್ಮಾನ ಕೈಗೊಳ್ತಾರೆ ಅಂತ ಆಸೆ ಇಟ್ಕೊಂಡಿದ್ವಿ. ಅದರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಇವತ್ತು. ಆದರೆ ಮುಂದಿನ ದಿನಗಳಲ್ಲಿ, ಇನ್ನೊಂದು ತಿಂಗಳಲ್ಲಿ ಅಭಿಮಾನ ಸ್ಟುಡಿಯೋದ ವಿಷಯ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ಅದಾದಮೇಲೆ ನಾವು ಯಾವತ್ತೂ ಕೂಡ ವಿವಾದಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನೋಡಲ್ಲ, ಬರೀ ಸಂಭ್ರಮಿಸ್ತೀವಿ. ಇವತ್ತು 75ನೇ ಜನ್ಮದಿನೋತ್ಸವ ಸಂದರ್ಭದಲ್ಲಿ ಎಲ್ಲವೂ ಬಗೆಹರಿದು ಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ದುರದೃಷ್ಟಕ್ಕೆ ಇನ್ನೂ ಪುಣ್ಯಭೂಮಿ ವಿಷಯ ಮುಗಿದು ಬಿಟ್ಟಿದೆ. ಇವತ್ತು ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ, ಒಂದು ಅನುಮತಿಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಮ್ಗೆ ಗೊತ್ತಿದೆ. ಯಾಕೆಂದರೆ ಇವತ್ತು ಬೆಳಿಗ್ಗೆಯಿಂದ ಅಭಿಮಾನ ಸ್ಟುಡಿಯೋದಲ್ಲಿ ಯಜಮಾನರು ಸಿಗ್ತಾರೆ ಅಂತ ಹೇಳಿ ಬಂದಂತಹ ಅವರ ಸಂಖ್ಯೆ ಕನಿಷ್ಠ 20,000 ಜನ ಬಂದಿದ್ದಾರೆ. ಅವರೆಲ್ಲರೂ ವಾಪಸ್ ಅಷ್ಟೇ ನಿರಾಸೆಯಿಂದ ಹೋಗ್ತಾ ಇದ್ರು. ಅದಕ್ಕೆ ನಾವು ಪಕ್ಕದಲ್ಲಿ 1-2 ಎಕರೆ ಜಾಗವನ್ನು ತಗೊಂಡು ಅಲ್ಲಿ ಅವರ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅಂತ ಹೇಳಿ ಒಂದು ಪ್ರಯತ್ನವನ್ನು ಪಟ್ಟಿವೆ. ಅದಕ್ಕೂ ಕೂಡ ಅನುಮತಿ ಸಿಗಲಿಲ್ಲ. ಕೊನೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳ ನಂತರ ನಿನ್ನೆ ಸಂಜೆ 4 ಗಂಟೆಗೆ ಅನುಮತಿ ಸಿಕ್ತು. ರಾತ್ರಿ 4 ಗಂಟೆಯಿಂದ ನಿನ್ನೆ ಸಂಜೆ 4 ಗಂಟೆಯಿಂದ ರಾತ್ರಿ ಸುಮಾರು 7-8 ಗಂಟೆಗಳ ಕಾಲ ವಿಪರೀತ ಮಳೆ. ಆದಾಗ್ಯೂ ಇಡೀ ರಾತ್ರಿ ಸಿದ್ಧತೆಗಳನ್ನು ಮಾಡಿ ಒಂದು ಮಂಟಪ, ಸುಮಾರು 10,000 ಜನಕ್ಕೆ ಊಟ, ಜೊತೆಗೆ ಅಲ್ಲೊಂದು ಕಟೌಟು ಮತ್ತು ಪೆಂಡಾಲು, ಇಷ್ಟೆಲ್ಲ ಮಾಡಲಿಕ್ಕೆ ಒಂದು 6-7 ಅವರ್ಸಲ್ಲಿ ಅಷ್ಟೆಲ್ಲ ಮಾಡಿಬಿಟ್ವಿ.
ಅಂದರೆ ಅಭಿಮಾನಿಗಳು ಇಚ್ಛಾಶಕ್ತಿ ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಆದರೆ ಎಷ್ಟು ದಿವಸ ಹೀಗೆ ಇದನ್ನೇ ಮಾಡ್ತಾ ಹೋಗುವಂಥದ್ದು, ಎಷ್ಟು ದಿವಸ ತಾತ್ಕಾಲಿಕ ವ್ಯವಸ್ಥೆಗಳಲ್ಲಿರುವಂಥದ್ದು, ಯಾರ್ದೋ ಹಂಗಲ್ಲಿರುವಂಥದ್ದು, ಯಾರ್ದೋ ಅನುಮತಿ ಕಾಯುವಂತಹದ್ದು, ಆಗುತ್ತೋ ಇಲ್ಲವೋ ಅನ್ನೋಂತಹ ಗೊಂದಲದಲ್ಲಿರುವಂತಹದ್ದು. ಒಬ್ಬ ಅಭಿಮಾನಿಯಾಗಿ ಮತ್ತು ಒಬ್ಬ ಕನ್ನಡಿಗನಾಗಿ ನನಗಿದು ನೋವಿನ ವಿಷಯ. ನಮ್ಮ ಮಣ್ಣಿನ ಒಬ್ಬ ಅಭಿಜಾತ ಕಲಾವಿದನಿಗೆ ನಾವು ಹೀಗೆ ನಡೆಸ್ಕೊಂಡ್ರೆ ಬೇರೆ ಇನ್ಯಾರು ನಾವು ಗೌರವಿಸ್ತೀವಿ? ಪಕ್ಕದ ಸ್ಟೇಟ್ ಅವ್ರನ್ನ, ಪಕ್ಕದ ದೇಶದವರನ್ನ. ನಮ್ಮ ಮಣ್ಣಲ್ಲಿ ನಮ್ಮವರಿಗೆ ಹೀಗಾಗ್ತಿದೆ ಅಂತಂದಾಗ ನನಗೊಬ್ಬ ಕನ್ನಡಿಗನಾಗಿ ತುಂಬ ನೋವಾಗುತ್ತೆ. ಸೊ ಆ ನೋವಿನ ಹಿನ್ನೆಲೆಯಲ್ಲಿ ನಾವೊಂದು ತೀರ್ಮಾನ ಮಾಡಿದ್ವಿ. ಇದನ್ನು ಈಗಾಗಲೇ ಹೇಳಿದ್ವಿ, ಒಂದು 20 ದಿವಸದ ಹಿಂದೆ ಹೇಳಿದ್ವಿ. ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಬೆಂಗಳೂರಲ್ಲಿ ಒಂದು ಶಾಶ್ವತ ಸ್ಥಳ. ಅಭಿಮಾನ ಸ್ಟುಡಿಯೋ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ, 15 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಹಿಡಿಯುತ್ತೋ ಗೊತ್ತಿಲ್ಲ. ಬಟ್ ಈ ಹೋರಾಟವನ್ನಂತೂ ಜಾರಿಯಲ್ಲಿಟ್ಟಿರ್ತೀವಿ, ಗತ್ತಾಯ ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿ ಮತ್ತು ಸರ್ಕಾರದ ಮಟ್ಟದಲ್ಲಿ. ಆದರೆ ಎಷ್ಟು ದಿವಸ ಅದಕ್ಕೆ ಈ ಒಂದು ಶಾಶ್ವತ ಸ್ಥಳ ವ್ಯವಸ್ಥೆ ಆಗಲೇಬೇಕು. ಹೀಗೆ ಇವತ್ತು ಬಂದಂಥವರು ಬೆಳಗ್ಗೆಯಿಂದ ಸುಮಾರು 20,000 ಜನ ಬಂದು ಹೋಗಿದ್ದಾರೆ. ಅಲ್ಲಿ ಒಂದು ತಾತ್ಕಾಲಿಕ ಸ್ಥಳ. 15 ವರ್ಷ ಆದ ಮೇಲೂ ಕೂಡ ಒಬ್ಬ ವ್ಯಕ್ತಿ ಇಷ್ಟು ಜನರ ಆರಾಧನೆಗೆ ಒಳಗಾಗ್ತಿದ್ದಾರೆ ಅಂದರೆ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆಗಲು ಸಾಧ್ಯ ಇಲ್ಲ. ಅಂತಹ ಅಷ್ಟು ಜನರನ್ನ ಪ್ರಭಾವಿಯನ್ನಾಗಿಸಿರುವಂತಹ ವ್ಯಕ್ತಿ ಸಾಧಾರಣ ವ್ಯಕ್ತಿ ಆಗದೇ ಇದ್ರೆ ಆ ವ್ಯಕ್ತಿಗೆ ನಾವು ಕೊಡೋ ಗೌರವ ಕೂಡ ಸಾಧಾರಣವಾಗಿರಬಾರದು ಅಲ್ವಾ? ಸೊ ಹಾಗೆ ಅಸಾಧಾರಣ ಗೌರವಗಳು ಈ ಮಂಡಳಿ ಅವರಿಗೆ ದಕ್ಕಲಿ ಅಂತ ನಾನು ಆಶಿಸ್ತಲೇ ಒಂದು ಶಾಶ್ವತವಾದಂಥ ಒಂದು ಸ್ಥಳ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆ ಶಾಶ್ವತ ಸ್ಥಳ ವ್ಯವಸ್ಥೆಗೆ ಸುದೀಪ್ ಸರ್ ಅವರು ನಮ್ಮ ಜೊತೆಗೆ ಇನ್ನೊಂದು ಹೆಸರನ್ನು ನಾನು ಇವತ್ತು ಹೇಳಬೇಕಾಗಿದೆ. ಅದು ಅಶೋಕ್ ಖೇಣಿ ಅವರು ನಮ್ಮ ಜೊತೆಯಾಗಿದ್ದಾರೆ. ಅದರ ಜೊತೆಗೆ ನಾನು ತೊಡಗಿಸ್ಕೊಂಡಿದ್ದೀನಿ. ನನ್ನ ಜೊತೆಗೆ ಸಮಸ್ತ ಅಭಿಮಾನಿಗಳು ತೊಡಗಿಸ್ಕೊಂಡಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಒಂದು ಅದ್ಭುತವಾದ ಕೆಲಸ ಆಗ್ತಿದೆ, ಒಂದು ಶಾಶ್ವತವಾದ ಕೆಲಸ. ಆ ಕೆಲಸದ ಒಂದು ವಿಡಿಯೋನ ಈಗ ನಿಮಗೆ ತೋರಿಸ್ಬೇಕಾದ ಬ್ಲೂ ಪ್ರಿಂಟನ್ನು. ಅದಾದಮೇಲೆ ಮಾಧ್ಯಮ ಮಿತ್ರರಿದ್ದೀರಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸಂದೇಹಗಳಿಗೆ ನಾನು ಉತ್ತರ ಕೊಡ್ತೀನಿ.